ವೀಕ್ಷಕರೇ ನೋಡಿ, ಈಗ ಮತ್ತೊಬ್ಬರು ವಕೀಲರು ಇವರು ಮಹಿಳಾ ಮನೆಗಳು ನಮ್ಮ ಜೊತೆ ಅಡುಗೆ ಕಾರ್ಯಕ್ರಮದಲ್ಲಿದ್ದಾರೆ. ಇವ್ರ ಹೆಸರು ಸಂಗೀತಾ ಬಣ್ಣೂರ್ ಅಂತ. ಇವರು ವೃತ್ತಿ ಜೀವನದಲ್ಲಿ ವಕೀಲರು ಮತ್ತು ಇವ್ರದ್ದು BCom LLB ಆಗಿರುತ್ತದೆ. ಇವರು ಸಿರಿಗನ್ನಡ ಮಹಿಳಾ ವೇದಿಕೆ ಅಧ್ಯಕ್ಷರು ಮತ್ತು ಮಾನವ ಹಕ್ಕುಗಳ ಆಯೋಗ ಬೆಳಗಾವಿ ಜಿಲ್ಲಾ ಉಪಾಧ್ಯಕ್ಷರು. ಇವರು ಸೋಷಿಯಲ್ ವರ್ಕರ್ ಕೂಡ ಹೌದು ಮತ್ತು ಹಾಡುಗಾರಿಕೆ ಕಲ್ಚರ್ ಆ್ಯಕ್ಟಿವಿಟಿ ಇವರು ಮಾಡ್ತಾಯಿದ್ದಾರೆ. ಈಗ ನಮ್ಮ ಜೊತೆ ಇವರು ಗಿನ್ನ ಸ್ಪೆಷಲ್ ಹಳ್ಳಿಗಳಲ್ಲಿ ಸ್ಪೆಷಲ್ ಗಿನ್ನ ಮಾಡ್ತಾರೆ. ಆ ಗಿನ್ನವನ್ನು ಇವರು ಮಾಡಿ ತೋರಿಸ್ತಾ ಇದ್ದಾರೆ. ನೋಡೋಣ ಯಾವ ಥರ ಮಾಡ್ತಾರೆ ಹೇಗೆ ಅಂತ ನಾವು ನೋಡೋಣ ಬನ್ನಿ ವೀಕ್ಷಕರು. ಓಕೆ, ನಮಸ್ಕಾರ ಮೇಡಮ್. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಶ್ರೀಮತಿ ಸಂಗೀತಾ ಶಿವಾನಂದ ಬಣ್ಣೂರ್. ನಾನು ನ್ಯಾಯವಾದಿ, ಅದೇ ಅಲ್ಲದೆ ಸಿರಿಗನ್ನಡ ಮಹಿಳಾ ವೇದಿಕೆ ಗೋಕಾಕ್ ತಾಲೂಕಿನ ಅಧ್ಯಕ್ಷರು ಮತ್ತು ಮಾನವ ಹಕ್ಕುಗಳ ಆಯೋಗದ ಬೆಳಗಾವಿ ಜಿಲ್ಲೆಯ ಉಪಾಧ್ಯಕ್ಷರು. ಅಷ್ಟೇ ಅಲ್ಲದೆ ಕೋರ್ಟ್ನಲ್ಲಿ ಮಧ್ಯಸ್ಥಿಕೆಗಾರರು ಅಂತ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ನನಗೆ ಇದು ಅಡುಗೆ ಮಾಡೋದು, ಗಿಡ ಹಚ್ಚೋದು ಮತ್ತು ಸೋಷಿಯಲ್ ವರ್ಕ್ ಮಾಡೋದು ನನ್ನ ಹಾಬಿ. ಈಗ ನಾನು 2 ಥರ ಗಿನ್ನ ಮಾಡೋದನ್ನು ತೋರಿಸ್ತೀನಿ. ಇದು ಬಹಳಷ್ಟು ಪ್ರತಿ ದಿವಸ ಸಿಗುವಂಥ ಪದಾರ್ಥ ಅಲ್ಲ. ಇದು ಯಾವಾಗ ಹಸು ಅಥವಾ ಎಮ್ಮೆ ಕರು ಹಾಕ್ತದೋ ಅವಾಗ ಮಾತ್ರ ಸಿಗುವಂಥ ಪದಾರ್ಥ. ಇದನ್ನು ನಾವು ಹೇಗೆ ಫ್ರಿಜ್ನಲ್ಲಿ ಇಟ್ಟು ನಾವು ಯಾವ ರೀತಿ ವರ್ಷಗಟ್ಟಲೆ ಯೂಸ್ ಮಾಡ್ಬೋದು ಅನ್ನೋದನ್ನ ಆ ಟಿಪ್ಸ್ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಇದಕ್ಕೆ ಬೇಕಾಗುವಂಥ ಪದಾರ್ಥ ಗಟ್ಟಿಗಿಣ್ಣೆ ಮಾಡಬೇಕು ಅಂತಂದರೆ ನಾವು ಮೊದಲೇ ದಿವಸದ ಹಾಲು ಮಾತ್ರ ತಗೋಬೇಕು. ಆ ದಿವಸದ ಹಾಲು ಇದ್ದರೆ ಮಾತ್ರ ನಮ್ಗೆ ಗಟ್ಟಿಗಿನ್ನ ಬರ್ತದೆ. ಇನ್ನು ತಿಳುಗಿನ್ನ ಮಾಡಬೇಕು ಅಂತಂದರೆ ನಮ್ಗೆ 2ನೇ ದಿವಸದಿಂದ 5ನೇ ದಿವಸ ತನಕ ಹಾಲೇನು ಸಿಗ್ತದೆ ಆ ಹಾಲಿನಲ್ಲಿ ನಾವು ತಿಳುಗಿನ್ನವನ್ನು ಮಾಡಬಹುದು. ಈ ಹಾಲಿನಿಂದ ಗಟ್ಟಿಗಿನ್ನ ಮಾಡೋಕ್ಕಾಗಲ್ಲ ಮೇಡಮ್? ಇಲ್ಲ, 2ನೇ ದಿವಸದಿಂದ 3ನೇ ದಿವಸ 2, 3, 4, 5ನೇ ದಿವಸ ಬರುವಂಥ ಹಾಲಿನಲ್ಲಿ ತಿಳುಗಿನ್ನ ಮಾಡೋಕ್ಕೆ ಬರೋದಿಲ್ಲ. ಓಕೆ, ಗಟ್ಟಿಗಿನ್ನ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ ಮೊದಲೇ ದಿವಸ ಏನು ಹಾಲು ತರಿದಿರ್ತೀವಲ್ಲ ಅದನ್ನು ಫ್ರಿಜರ್ನಲ್ಲಿ ನಾವು ಇಟ್ಕೋಬೋದು. ಒಂದು ಸ್ವಲ್ಪ ಬೆಲ್ಲ ಹಾಕಿ ಒಂದು ಡಬ್ಬಿಯಲ್ಲಿ ಹಾಕಿ ಫ್ರಿಜರ್ನಲ್ಲಿ ಇಟ್ಬಿಟ್ವಿ ಅಂತಂದರೆ ನಾವು 1 ವರ್ಷದವರೆಗೂ ಕೂಡ ಅದನ್ನು ಇಟ್ಟರೂ ಏನೂ ಆಗೋದಿಲ್ಲ, ಕೆಡೋದಿಲ್ಲ. ನಾವು ಬೇರೆ ಹಾಲಿಗೆ ಅದನ್ನು ಸ್ವಲ್ಪ ಹಾಕ್ಕೊಂಡು ನಾವು ಗಿನ್ನದ ಥರ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ಅದೇ ರೀತಿ ತಿಳುಗಿನ್ನ ಮಾಡಬೇಕು ಅಂತಂದರೆ ನಾವು ರೆಗ್ಯುಲರ್ ಯೂಸ್ ಮಾಡುವಂಥ ಪ್ರತಿ ದಿವಸ ಯೂಸ್ ಮಾಡುವಂಥ ಹಾಲಿನಲ್ಲೂ ಕೂಡ ಇದು ಗಟ್ಟಿಗಿನ್ನದ 2 ಸ್ಪೂನ್ದಷ್ಟು 3 ಸ್ಪೂನ್ದಷ್ಟು ಹಾಲು ನಾವು ಹಾಕೊಂಡು ಕೂಡ ನಾವು ತಿಳುಗಿನ್ನ ನಾವು ಯಾವಾಗಾದರೂ ಮಾಡ್ಕೋಬಹುದು. ಇವತ್ತು ನನಗೆ ಅಕಸ್ಮಾತ್ 2 ಹಾಲು ಸಿಕ್ಕಿದ್ರಿಂದ ನಾನು 2 ತೋರ್ಸಕ್ಕೆ ಇಷ್ಟಪಡ್ತೀನಿ. ಗಟ್ಟಿಗಿನ್ನ ಒಂದು ತಿಳುಗಿನ್ನ 2 ಮಾಡೋದಕ್ಕೆ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಹಾಲು, ಬೆಲ್ಲ, ಏಲಕ್ಕಿ ಪುಡಿ, ಹುರಿದು ಇಟ್ಕೊಂಡಿರುವಂಥ ಅಕ್ಕಿ ಹಿಟ್ಟು, ಬೆಲ್ಲ. ನೋಡಿ ವೀಕ್ಷಕರೇ, ಈ ಗಿನ್ನ ಮಾಡಲಿಕ್ಕೆ ಬೆಲ್ಲ ಬೇಕು. ಬೆಲ್ಲ ಮತ್ತು ಇದೇನು ಅಕ್ಕಿ ಹಿಟ್ಟು, ಹುರಿದಿರುವಂಥ ಅಕ್ಕಿ ಹಿಟ್ಟು ಪೌಡ್ರ್ ಮಾಡಬೇಕು ಇದನ್ನು. ಮತ್ತು ಏಲಕ್ಕಿ ಪೌಡ್ರು ಈ ಗಿನ್ನಕ್ಕೆ ಉಪಯೋಗಿಸುವಂಥ ವಸ್ತುಗಳು ಇವು. ಓಕೆ, ಮಾಡಿ ಮೇಡಮ್. ಸಾಮಾನ್ಯವಾಗಿ ನಾವು ಬೇರೆ ಬಾಣಲಿಯಲ್ಲೂ ಮಾಡ್ಬೋದು, ಆದರೆ ನಮಗೆ ಅದು ಕೊರೆದು ಬರಬೇಕು ಅಂತಂದರೆ ಈ ಥರ ಗಟ್ಟಿಗಿನ್ನ ಕೊರಿಲಿಕ್ಕೆ ಈ ಥರ ಹೀಗೆ ರೌಂಡ್ ಇರುವಂಥ ಬಾಣಲಿಯಲ್ಲಿ ಮಾಡಬೇಕು. ಓಕೆ, ಮೊದಲಿಗೆ ನಾವು ಹಾಲು ತಗೊಳ್ಳೋಣ. ಓಕೆ, ಇದರಲ್ಲಿ ನಾನು 2ನೇ ದಿವಸದ ಹಾಲು ಮತ್ತು ಮೊದಲನೇ ದಿವಸದ ಹಾಲು ಸೇರಿಸಿ ತಿಳುಗಿನ್ನದ ಹಾಲು ಕೂಡ ಸೇರಿಸ್ಕೊಂಡಿದ್ದೀನಿ. ಓಕೆ, ಇಷ್ಟು ಹಾಲಿಗೆ ನಾವು 1 ಕಪ್ನಷ್ಟು ಬೆಲ್ಲ ಹಾಕೋಣ. ಮತ್ತು ಅರ್ಧ ಸ್ಪೂನ್ನಷ್ಟು ಏಲಕ್ಕಿ ಪೌಡ್ರ್. ಇದು ಹಾಲು ಬಿಸಿ ಮಾಡಿ ಹಾಕ್ಬೇಕಾ ಅಥವಾ ತಂಪಿದ್ದಾಗೆ ಇದನ್ನೆಲ್ಲ ಹಾಕ್ಬೇಕು ನಾವು? ಓಕೆ, ಇದನ್ನು ಚೆನ್ನಾಗಿ ಕರಗಿಸ್ಬೇಕು, ಮಿಕ್ಸ್ ಮಾಡಬೇಕು. ಓಕೆ, ಈಗ ನೀವು ವಕೀಲರು ಅಂತ ಹೇಳ್ತಾ ಇದ್ರಿ ಮೇಡಮ್. ಈಗ ನೀವು ಬೆಳಗ್ಗೆ ಎದ್ದು ತಕ್ಷಣ ಮನೆಯಲ್ಲೆಲ್ಲ ಕೆಲಸ ಮಾಡ್ಕೊಂಡು ವಕೀಲಿಕೆ ವೃತ್ತಿಗೆ ಹೋಗ್ತೀರಾ ಅಥವಾ ಮನೆಯಲ್ಲಿ ಕೆಲಸ ಮಾಡೋರು ಯಾರು ಕೆಲಸಗಾರ ಆಗಲಿ ಯಾರೋ ಬೇರೆದವ್ರು ಮಾಡ್ತಾರೆ? ಮನೆಯಲ್ಲಿ ಯಾರನ್ನೂ ಕೆಲಸದವ್ರು ಇಟ್ಕೊಂಡಿಲ್ಲ. ಇಲ್ಲ, ನೀವೇ ನಿಮ್ಮ ಕೆಲಸ ವೈಯಕ್ತಿಕ ನೀವೇ ಮಾಡೋದು. ಓಕೆ, ಬೇರೆದವ್ರ ಕೆಲಸಗಾರ ಯಾರೂ ಇಲ್ಲ. ಓಕೆ, ನಿಮ್ಮ ಹಸ್ಬೆಂಡ್ರು ಏನು ಮಾಡ್ತಾರೆ ಮೇಡಮ್? ಅವರು ವಕೀಲರು. ಮತ್ತು 2 ಜನ ವಕೀಲಿಗೆ ಹೋದರೆ ಮನೇಲಿ ಮಾಡೋರು ಬೇಕಲ್ಲ ಮೇಡಮ್ ಕೆಲಸಕ್ಕೆ? ಇಲ್ಲ, ಮಕ್ಕಳು ಇಬ್ಬರು ಸ್ಕೂಲ್ಗೆ ಹೋಗ್ಬಿಡ್ತಾರೆ. ಹಾಗಾಗಿ ನಾವು ಸಾಯಂಕಾಲ ತನಕ ಇಬ್ಬರು ಎಲ್ಲ ಬೆಳಗ್ಗೆ ಎದ್ದು ಎಲ್ಲ ಟಿಫಿನ್ ಊಟದ್ದೆಲ್ಲ ವ್ಯವಸ್ಥೆ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಡ್ಯೂಟಿಗೆ ಹೋಗ್ತೀರಾ ಮೇಡಮ್? ಓಕೆ,
ಇನ್ನು ಉಳಿದ ಟೈಮ್ದಲ್ಲೆಲ್ಲ ಈ ಸಿರಿಗನ್ನಡ ವೇದಿಕೆ ಎಲ್ಲ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡೋದು, ಓಕೆ, ಕನ್ನಡ ಸಾಹಿತ್ಯ ಪರಿಷತ್ತಿದ್ದು ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡೋದು. ಅಟೆಂಡ್ ಮಾಡಿ. ಅಷ್ಟೇ ಅಲ್ಲ, ಅಮ್ಮಾಜಿಯವರು ನಮಗೆ ಬಹಳಷ್ಟು ಸ್ಕೋಪ್ ಕೊಡ್ತಾರೆ, ಅದನ್ನ ಮಾಡ್ರಿ ಇದನ್ನ ಮಾಡ್ರಿ ಅಂತ. ವಿಶೇಷ ನಾವು ಇಷ್ಟೆಲ್ಲ ಮುಂದೆ ಬಂದು ಸೋಷಿಯಲ್ ವರ್ಕ್ದಲ್ಲಿ ಇರಬೇಕಾದ್ರೆ ಅವ್ರದ್ದೇ ಸ್ಫೂರ್ತಿ. ಅಮ್ಮಾಜಿ ಅವರು ಅಂತ ವಿಶೇಷ ಹೇಳ್ತಾ ಇದ್ದಾರೆ. ಈಗ 3ನೇದವರು ನೀವು ಅಮ್ಮಾಜಿಯವ್ರ ಹೆಸರು ತಗೋತಾ ಇದ್ದೀರಾ. ಅಮ್ಮಾಜಿಯವರಿಂದ ನಿಮ್ಗೆ ಏನೆಲ್ಲ ಸಹಾಯ ಆಗಿದೆ? ಅವರು ನಾನು ಇವತ್ತು ಅಧ್ಯಕ್ಷ ಆಗೋದಕ್ಕೂ ಅವರೇ ಕಾರಣ. ಓಕೆ. ಯಾಕಂದ್ರೆ ಅವರು ನಮ್ಮಲ್ಲಿ ಇರುವಂತ ಪ್ರತಿಭೆಯನ್ನ ಗುರುತಿಸಿ ನಮ್ಮೆಲ್ಲರನ್ನು ಮುಂದೆ ತಗೊಂಡ್ ಬರೋದಕ್ಕೆ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಆ ಪೋಸ್ಟಿಗೆ ಕರ್ಕೊಂಡು ಬಂದು ಅದಕ್ಕೆ ಸಂಬಂಧಿಸಿದಂತ ಎಲ್ಲ ಕೆಲಸಗಳನ್ನ ಮಾಡಿಸ್ತಾರೆ. ಇಲ್ಲ, ಈಗ ಅವರು ನೀವು ಹೇಳ್ತಾ ಇದ್ರಲ್ಲ ಅಮ್ಮಾಜಿ ಅವರು ಅಂತ ಹೇಳ್ತಾ ಇದ್ದಾರೆ, ಇವರು ಮಹಿಳಾ ವೇದಿಕೆಗೆ ಅಷ್ಟೇ ಸೀಮಿತ ಅಥವಾ ವೈಯಕ್ತಿಕ ನಿಮಗೆ ಬೇರೆ ಯಾವ್ದಾದ್ರು ಹಾಡಿಗಾರಿಕೆ ಈ ಥರ ಎಲ್ಲ ಆಕ್ಟಿವಿಟಿ ಹೇಳ್ಕೊಡ್ತಾರೆ? ಡಾನ್ಸ್ ಹೇಳ್ಕೊಡ್ತಾರೆ, ಹಾಡೋದಕ್ಕೆ ಸ್ಫೂರ್ತಿ ಇದ್ದಾರೆ. ಓಕೆ. ನಾವು ಎಲ್ಲಿ ಹಾಡಿನ ಕಾರ್ಯಕ್ರಮಗಳನ್ನು ಕೂಡ ಕೊಡ್ತೀವಿ. ಒಟ್ಟಿನಲ್ಲಿ ಅಮ್ಮಾಜಿಯವರು ನಿಮ್ಗೆ ಎಲ್ಲರಿಗೂ ಒಂದು ಸ್ಫೂರ್ತಿ. ಓಕೆ. ಈಗ ಎಷ್ಟು ಹೊತ್ತಿನವರೆಗೆ ಇದನ್ನು ಮಿಕ್ಸ್ ಮಾಡಬೇಕು ಮೇಡಮ್? ಇದು ಮಿಕ್ಸ್ ಆಯ್ತು. ಈಗ ಮಿಕ್ಸ್ ಆದ ತಕ್ಷಣ ಇದನ್ನು ಗರಂ ಮಾಡಲಿ, ನಾವು ಸ್ಟೀಮ್ ಮಾಡಬೇಕು. ಓಕೆ. ಇದರಲ್ಲಿ ಆಲ್ರೆಡಿ ನಾನು ನೀರು ಹಾಕಿದ್ದೀನಿ. ಓಕೆ. ಸ್ಟ್ಯಾಂಡ್ ಇಟ್ಟಿದ್ದೀನಿ. ಹಾಂ. ನೀರು ಎಷ್ಟು ಮಟ್ಟಿಗೆ ಇದು ನೀರು ಹಾಕಬೇಕು ಮೇಡಮ್? ಅದು ಸ್ವಲ್ಪ ಇದಕ್ಕೆ ತಾಗುವಷ್ಟು ಹಾಕಿದ್ರೆ ಸಾಕು. ಓಕೆ. ಇದನ್ನು ಫಸ್ಟ್ ಗರಂ ಮಾಡ್ಕೋಬೇಕಲ್ಲ? ಇದನ್ನು ಇದರಲ್ಲಿ ಇಟ್ಟು ಸ್ಟೀಮ್ ಮಾಡೋದು. ಫಾಸ್ಟ್ ಮಾಡಿ. ಎಷ್ಟು ನಿಮಿಷದೊಳಗೆ ಇದನ್ನು? 10 ನಿಮಿಷ ಸ್ಟೀಮ್ ಆಗಬೇಕು. 10 ನಿಮಿಷದಲ್ಲಿ ಗಿನ್ನ ರೆಡಿ ಆಗುತ್ತೆ. ಓಕೆ. ಅಷ್ಟರಲ್ಲಿ ನಾವು ಗಿನ್ನ ಮಾಡ್ಬೋದು. ಓಕೆ ಮೇಡಮ್. ನೋಡಿ ವೀಕ್ಷಕರು, ಈಗ ಗಟ್ಟಿ ಗಿನ್ನ ಮಾಡಲಿಕ್ಕೆ ಅವರು ಸ್ಟೀಮರ್ನಲ್ಲಿ ಇಟ್ಟು 10 ನಿಮಿಷ ಅದಕ್ಕೆ ಟೈಮ್ ಬೇಕಂತ ಹೇಳ್ತಾ ಇದ್ದಾರೆ. ಈಗ ಅದು ರೆಡಿ ಆಗುವವರೆಗೂ ತಿಳುಗಿನ್ನ ಒಂದು ಮಾಡಿ ತೋರಿಸ್ತಾರಂತೆ. ತಿಳುಗಿನ್ನ ಯಾವ ಥರ ಮಾಡ್ತಾರೆ ಅಂತ ನೋಡಿ. ಇದು ಹಾಲು ಕಾಸಕ್ಕಿರಬೇಕು. ಓಕೆ. ಅದನ್ನು ನಾನು ಅರ್ಧ ಲೀಟರ್ದಷ್ಟು ತೊಗೊಂಡಿದ್ದೀನಿ. ಓಕೆ. ಇದು ಹಾಲು ಕಾಯ್ತಾ ಒಡೆದು ಬೇರೆ ಆಗ್ತದೆ. ನಾವು ಇಬ್ಬರು ಈಗ ಇಲ್ಲಿವರೆಗೂ ನೀವು ಎಷ್ಟು ಕೇಸನ್ನು ಹ್ಯಾಂಡ್ ಓವರ್ ಮಾಡಿದ್ದಾರೆ ಮೇಡಮ್? ಅದು ಇಷ್ಟು ಅಂತ ಏನು ಹೇಳೋಕ್ಕಾಗಲ್ಲ. ಓಕೆ. ನಾನು 20 ವರ್ಷ ಇದರಲ್ಲಿ ಸರ್ವಿಸಲ್ಲಿ. ಓಕೆ. ವಕೀಲ್ಗಿ ವೃತ್ತದಲ್ಲಿ 20 ವರ್ಷ ಸರ್ವಿಸ್ ಮಾಡ್ತಾ ಇದ್ದಾರೆ. ಓಕೆ. ನಾನು ಹೆಚ್ಚಾಗಿ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಸಹಾಯ ಆಗುವಂಥ ಕಾರ್ಯಕ್ರಮಗಳನ್ನು ಹೆಚ್ಚಾಗಿ ಕೇಸ್ಗಳನ್ನು ಕೂಡ ಅವನ್ನೇ ಹೆಚ್ಚಾಗಿ ತಗೊಳ್ಳೋದು. ವಿಧವಾ ಮಹಿಳೆಯರದ್ದೇ ಜಾಸ್ತಿ ಕಷ್ಟ ಇರುವಂತಹ. ಓಕೆ. ಮಕ್ಕಳಿಗೆ ಅವರಿಗೆ ಹೆಚ್ಚಾಗಿ. ಈಗ ವಕೀಲ್ಗಿ ಡ್ಯೂಟಿ ಮುಗಿಸ್ಕೊಂಡು ಬಂದ ಮೇಲೆ ಮನೆ ಕೆಲಸ ಬಿಟ್ಟು ಮತ್ತೆ ಬೇರೆ ಏನಾದರೂ ಏನು ಮಾಡ್ತಿದ್ದೀರಿ ನೀವು? ಅದೇ ನಮ್ಮ ಆಕ್ಟಿವಿಟಿ ಕನ್ನಡ ಮಹಿಳಾ ಸದಸ್ಯರೆಲ್ಲರೂ ಸೇರಿ ಹಾಡಿನ ಕಾರ್ಯಕ್ರಮ ಕೊಡ್ತೀವಿ. ಓಕೆ. ಮತ್ತು ಡಾನ್ಸ್ಗಳನ್ನು ಕೂಡ ಮಾಡಿದ್ದೀವಿ. ಓಕೆ. ಆಮೇಲೆ ಪ್ರತಿಯೊಂದು ಫಂಕ್ಷನ್ದಲ್ಲಿ ಅಟೆಂಡ್ ಇರ್ತೀರಿ. ಸಾಹಿತ್ಯ ಸಮ್ಮೇಳನ ಅಂಥವೆಲ್ಲ ಇದ್ದಾಗ ಕೂಡ ನಾವು ಅಟೆಂಡ್ ಮಾಡ್ತೀವಿ. ಓಕೆ. ಇದರಲ್ಲಿ 1-2 ಸ್ಪೂನ್ದಷ್ಟು ಹಾಲು ತೆಗೆದು ಇದು ಎಕ್ಸ್ಟ್ರಾ ಸ್ಪೂನ್ ಮತ್ತೆ ಸಪ್ರೇಟ್ ಆಗಿ ಮಾಡಬೇಕು. ಅಕ್ಕಿ ಹಿಟ್ಟನ್ನು ಕಲಿಸಲಿಕ್ಕೆ. ಹಾಂ. ಓಕೆ. ಇದು ಸ್ವಲ್ಪ ಹಾಲು ಗರಂ ಮಾಡಿನೇ ತಗೋಬೇಕಾ? ಸ್ವಲ್ಪ ಹಸಿ ಹಾಲಲ್ಲಿ ನಡೆಯಲ್ಲ? ಹಸಿ ಹಾಲು ಸ್ವಲ್ಪ ಗಂಟು ಬಿಡುತ್ತದೆ. ಓಕೆ. ಇದಕ್ಕೆ 3 ಸ್ಪೂನ್ದಷ್ಟು. 3 ಸ್ಪೂನು. ನೋಡಿ ವೀಕ್ಷಕರೇ, ಈಗ ತಿಳುಗಿನ್ನ ಮಾಡಲೇಬೇಕಾದ್ರೆ ಫಸ್ಟು ಹಾಲನ್ನು ಸ್ವಲ್ಪ ಗರಂ ಮಾಡಿಕೊಂಡು ಅದರಲ್ಲಿ ಒಂದು ಗ್ಲಾಸಿನಟ್ಟು ಹಾಲನ್ನು ಸಪ್ರೇಟ್ ತೊಗೊಂಡು ಅದರಲ್ಲಿ ಹುರಿದ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿದರೆ ಅದು ಗಂಟಾಗಲ್ಲ, ಅಂದರೆ ಕಟ್ಟಿ ಬರಲ್ಲ, ಪೂರಾ ಎಲ್ಲ ಮಿಕ್ಸ್ ಆಗುತ್ತೆ. ಅದನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ. ಗಿನ್ನ ಯಾವ ಥರ ಮಾಡೋದಂತ ನೀವು ನೋಡಿ ವೀಕ್ಷಕರೇ. ಇನ್ನು ನೀವು ಸತತವಾಗಿ ಮನೆಯಲ್ಲಿ ಮಾಡ್ತೀರಾ. ಈಗ ನಮ್ಮ ಶ್ರೀಮತಿ ಸಂಗೀತಾ ಮೇಡಮ್ ಅವರು ಯಾವ ಥರ ಗಿನ್ನ ಮಾಡ್ತಾ ಇದ್ದಾರೆ ಅಂತ ನೀವು ನೋಡಿ, ನೀವು ಕಲ್ತ್ಕೊಳ್ಳಿ ಮನೆಯಲ್ಲಿ ಮೇಡಮ್. ಮತ್ತು ನೀವು ಹಾಡುಗಾರಿಕೆ ಮಾಡ್ತೀನಿ ಅಂತಿರಲ್ಲ, ಒಂದು ಏನಾದರೂ ಹಾಡ್ಬೋದಲ್ಲ? ಈಗ ಒಂದು 2 ಲೈನು ಹಾಡಿ ಮೇಡಮ್, ಹಾಡಿ. ಯಾವ ಥರ ನೋಡೋಣ, ನಾವು ಕಲ್ತ್ಕೊಳ್ಳೋಣಲ್ಲ ನಿಮ್ಮಿಂದ, ನಾವು ಸಂಗೀತ ಕಲಿತ್ಕೊಳ್ಬೇಕು. ಒಣಗುವ ಮರದಂತಲ್ಲ, ಒಣಗುವ ಮರದಂತಲ್ಲ, ಶರಣರ ಅನುಭವದ ವೃಕ್ಷ, ಬತ್ತುವ ನದಿಯಂತಲ್ಲ, ಬತ್ತುವ ನದಿಯಂತಲ್ಲ, ಶರಣರ ಅರಿವಿನ ಕಾವೇರಿ.
ಓಕೆ ನೋಡಿ ವೀಕ್ಷಕರೇ, ನಮ್ಮ ಸಂಗೀತಾ ಮೇಡಮ್ ಅವರು, ಅವರ ವಯಸ್ಸು ಚೆನ್ನಾಗಿದೆ, ಅವರ ಹಾಡುಗಾರಿಕೆಯನ್ನು ಮುಂದುವರ್ಸ್ಕೊಂಡು ಹೋಗಲಿ ಅಂತ ನಾವು ಅವರಿಗೆ ಹಾರೈಸೋಣ. ಮತ್ತು ಈಗ ತಿಳುಗನ್ನ ಮಾಡ್ತಾಯಿದ್ದಾರೆ, ಹಾಲು ಗರಂ ಆಗ್ತಾಯಿದೆ, ನೋಡೋಣ ಯಾವ ಥರ ಟೇಸ್ಟ್ ಇದೆ ಏನಂತ. ವಿಶೇಷ ನಾವು ಫಸ್ಟ್ ಟೈಮ್ ನೋಡ್ತಾಯಿದ್ದೀವಿ ಗಿನ್ನ ಮಾಡೋದು, ತಿಂದಿದ್ದೀವಿ ಆದರೆ ಮಾಡೋದು ನೋಡಿಲ್ಲ, ಇವತ್ತು ಫಸ್ಟ್ ಟೈಮ್ ಮಾಡೋದು ನೋಡ್ತಾಯಿದ್ದೀವಿ. ನೋಡೋಣ ಯಾವ ಥರ ಮಾಡ್ತಾಯಿದ್ದಾರೆ ಅಂತ. ಈಗ ಅಕ್ಕಿ ಕಲಿಸಿ ಹಾಲಿನಲ್ಲಿ ಹಾಕಿದ್ದಾರೆ, ಇದು ಹಾಲು ಕೂಡ ಹೊಡೆದಿರ. ಓಕೆ, ಈಗ ಇದಕ್ಕೆ ಬೆಲ್ಲ ಕೂಡ ಬೆಲ್ಲ ಸೇರಿಸ್ಬಿಡೋದು. ವೀಕ್ಷಕರೇ, ಈಗ ಗಿನ್ನಕ್ಕೆ ಅಕ್ಕಿ ಹಿಟ್ಟನ್ನು ಕಲಿಸಿ ಹಾಕಿ ಮತ್ತು ಈಗ ಬೆಲ್ಲವನ್ನು ಹಾಕ್ತಾ ಇದ್ದಾರೆ. ಸಕ್ಕರೆ ಕೂಡ ಆ್ಯಡ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ, ಆದರೆ ಬೆಲ್ಲದಷ್ಟು ರುಚಿ ಸಕ್ಕರೆಯಲ್ಲಿ ಬರಲ್ಲ. ರುಚಿ ನೋಡಿ, ಬೆಲ್ಲದಲ್ಲಿದ್ದಂಥ ರುಚಿ, ಅದಕ್ಕೆ ಹೆಸರಿರೋದು ಬೆಲ್ಲ. ಬೆಲ್ಲ ಅಂತ ಯಾಕೆ ಹೆಸರಿಟ್ಟಿರೋದು? ಬೆಲ್ಲದಲ್ಲಿರುವಂಥ ರುಚಿ ಸಕ್ಕರೆಯಲ್ಲಿ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ನೋಡೋಣ ಯಾವ ಥರ ಆಗುತ್ತೆ ಗಿನ್ನ ಅಂತ. ಮೇಡಮ್, ಈಗ ಆಚೆ ಕಡೆ ಇಟ್ಟಿದ್ದೀರಲ್ಲ, ಅದು ಈಗ ಆಗ್ತಾ ಬಂದಿರೋದಾ? ಓಕೆ, ವಿಶೇಷ. ಈಗ ತಿಳುಗಿನ ರೆಡಿ ಆಗ್ತಾಯಿದೆ, ಸ್ಮೆಲ್ ಅಂತೂ ಒಳ್ಳೆ ಬರ್ತಾಯಿದೆ. ಈಗ ನನಗೆ ತಿನ್ನಲಿಕ್ಕೆ ಒಳ್ಳೆ ಖುಷಿ ಆಗ್ತಾಯಿದೆ. ಯಾವಾಗಪ್ಪ ಸಿಕ್ಕಿತ್ತು ನನಗೆ ಅನಿಸ್ತಾ ಇದೆ ಇದು ಗಿನ್ನ. ನೋಡೋಣ ಯಾವ ಥರ ಆಗ್ತಾಯಿದೆ ಅಂತ. ಮೇಡಮ್, ಮತ್ತೆ ಯಜಮಾನ್ರು ಯಾವ ಥರ ಸಪೋರ್ಟ್, ನಿಮ್ಮ ಮನೆಯಲ್ಲಿ ಯಾವ ಥರ ಸಪೋರ್ಟ್ ಮಾಡ್ತಾ ಇದ್ದಾರೆ? ನಿಜವಾಗಿ ಹೇಳಬೇಕಂದ್ರೆ ಅವ್ರ ಸಪೋರ್ಟ್ ಇರೋದ್ರಿಂದ ನೀವು ಸಮಾಜದಲ್ಲಿ ಗುರುತಿಸ್ಕೊಳ್ತಾ ಇದ್ದೀರಾ. ಓಕೆ, ಈಗ ಮಕ್ಕಳು ಎಕ್ಸಾಮ್ ಎಲ್ಲಿ ಥರ ಬಂದಿದೆ ಮೇಡಮ್? ಈಗ ಮಗಳು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ. ಓಕೆ, ಮಗಂದು 10th ಕ್ಲಾಸ್ ನಡೆದಿದೆ. ಓಕೆ, ಅವನು ಈಗ ಎಕ್ಸಾಮ್ ಆಗಿದೆ, ಅವನು 10th ಆಗಿದೆ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ತೀನಿ. ಏಲಕ್ಕಿ ಪೌಡ್ರು. ಓಕೆ, ರೆಡಿ ಆಗಿದೆ. ಈಗ ನೋಡಿ, ತಿಳುಗಣ್ಣೆ ರೆಡಿ ಆಗಿದೆ, ಕುದಿಬೇಕದೀಗ. ಸ್ವಲ್ಪ ಬಾಯ್ಲ್ ಮಾಡಬೇಕು. ನೋಡೋಣ, ಬಾಯ್ಲ್ ಆಗಲಿ. ಬೇರೆ ಕಡೆ ಎಲ್ಲ ಬೇರೆ ಹೆಂಗೆ ಮಾಡಿದ್ರು ಇಂಥ ಟೇಸ್ಟ್ ಬರೋದಿಲ್ಲ. ಓಕೆ, ಬೇರೆ ಯಾವ ಸ್ವೀಟಿಗೂ ಬರೋದಿಲ್ಲ. ಅದಕ್ಕೆ ಇದು ಗಿನ್ನವನ್ನ ಚಿನ್ನಕ್ಕೆ ಹೋಲಿಸ್ತಾರೆ. ಓಕೆ, ಚಿನ್ನ ಸಿಗ್ತದೆ ಆದರೆ ಗಿನ್ನ ಸಿಗಲ್ಲ. ಚಿನ್ನ ಎಷ್ಟು ದುಡ್ಡು ಕೊಟ್ಟು ಸಿಗ್ಬೋದು, ಆದರೆ ಗಿನ್ನ ಯಾವಾಗ ಸಿಗೋಕು ಎಮ್ಮೆ ಇಳಿದ್ರೇನೆ ಗಿನ್ನ ಸಿಗೋದು. ಚಿನ್ನ ಪ್ರತಿಯೊಂದು ಅಂಗಡಿಯಲ್ಲಿ ಯಾವಾಗ ಬೇಕಾದಾಗ ಹೋದ್ರು, ಪ್ರತಿ ಟೈಮ್ ರಾತ್ರಿ ಆಗಲಿ ಬೇಕಾದಾಗ ಹೋದ್ರೂ ಚಿನ್ನ ಸಿಗತ್ತೆ, ಆದರೆ ಗಿನ್ನ ಸಿಗಲ್ಲ. ಒಳ್ಳೆ ಮಾತು ನೋಡಿ ವೀಕ್ಷಕರೇ, ಚಿನ್ನ ಪ್ರತಿಯೊಂದು ಅಂಗಡಿಗೆ ಹೋಗ್ರಿ, ಯಾವಾಗ ಬೇಕಾದಾಗ ಹೋದ್ರೂ ಚಿನ್ನ ಸಿಗತ್ತೆ, ಆದರೆ ಪ್ರತಿಯೊಂದು ಮನೆಯಲ್ಲಿ ಗಿನ್ನ ಸಿಗಲ್ಲ ಅನ್ನೋವಂಥ ಮಾತು ಹೇಳ್ತಾ ಇದ್ದಾರೆ ನಮ್ಮ ಸಂಗೀತಾ ಮೇಡಮ್ ಅವರು. ನೋಡೋಣ ಗಿನ್ನ ಯಾವ ಥರ ಆಗ್ತಾ ಇದೆ ಅಂತ. ಈಗ ಗಿನ್ನ ರೆಡಿ ಆಗಿದೆ, ತಿಳುಗಿನ್ನ. ನೋಡೋಣ, ಗಟ್ಟಿಗಿನ್ನ ಏನಾಗಿದೆ ನೋಡಿ ಮೇಡಮ್, ಅದು ರೆಡಿ ಆಗಿದೆನಾ? ಗಟ್ಟಿಗಿನ್ನ ರೆಡಿ ನೋಡಿ ವೀಕ್ಷಕರೇ, ಈಗ ಗಟ್ಟಿಗಿನ್ನ ರೆಡಿ ಆಗಿದೆ. ಸಂಗೀತಾ ಮೇಡಮ್ ಅವರು ನಿಮ್ಗೆ ತೋರಿಸ್ತಾ ಇದ್ದಾರೆ ಯಾವ ಥರ ಮಾಡಿದ್ದಾರೆ ಅಂತ. ನೀವು ನೋಡಿ ಮನೆಯಲ್ಲಿ ಮಾಡಿ ಗಟ್ಟಿಗಿನ್ನ. ಓಕೆ, ಇದು ನಿಮಗೆ ಯಾವ ಶೇಪ್ನಲ್ಲಿ ಬೇಕಾದರೂ ಕಟ್ ಮಾಡುವುದು, ಕ್ರಾಸ್, ಎಂಗಲ್ಲು. ಓಕೆ, ಪಲ್ಟಿ ಮಾಡಕ್ಕೆ ಬರ್ತಾರೆ, ಹಂಗೆ ಪೀಸ್ ತೆಗಿತೀರ? ಪೀಸ್ ತೆಗೀರಿ. ಸರ್, ಇದು ಗಟ್ಟಿಗಿನ್ನ ರೆಡಿ ಇದೆ. ಓಕೆ ಮೇಡಮ್, ಟೇಸ್ಟ್ ಮಾಡೋಣ. ನೋಡಿ ವೀಕ್ಷಕರೇ, ಈಗ ಸಂಗೀತಾ ಮೇಡಮ್ ಅವರು ನಮಗೆ ಗಟ್ಟಿಗಿನ್ನ ಮತ್ತು ತೆಳುಗಿನ್ನ ಎರಡೂ ಮಾಡಿ ತೋರಿಸಿದ್ದಾರೆ, ಯಾವ ಥರ ಮಾಡೋದು ಅಂತ ಹೇಳಿದ್ದಾರೆ. ನೋಡೋಣ, ಈ ಗಿನ್ನ ಟೇಸ್ಟ್ ಮಾಡಿ ಯಾವ ಥರ ಇದೆ ಅಂತ ನಿಮಗೆ ನಾವು ಹೇಳ್ತೀವಿ. ಮೇಡಮ್ ಅವರೇ, ನಿಮಗೆ ತುಂಬ ಧನ್ಯವಾದಗಳು. ನಮ್ಮ ಸತ್ಯಂ ಟಿ ವಿ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ನಡೆಸಿಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಮೇಡಮ್. ಎಲ್ಲರಿಗೂ ಧನ್ಯವಾದಗಳು. ಓಕೆ.